ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 14ನೇ ಪ್ರಶ್ನೆ, ಪೌರತ್ವವನ್ನ ಪಡೆಯುವ ಎರಡು ವಿಧಾನಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಯಾವುದೇ ದೇಶದಾಗಲಿ ಪೌರತ್ವ ಪಡೆಯುವ ಎರಡು ವಿಧಾನಗಳನ್ನ ಹೆಸರಿಸಿ. ಪೌರತ್ವವನ್ನ ಪಡೆಯುವಂತಹ ಎರಡು ವಿಧಾನಗಳು ಅಂದ್ರೆ, ಒಂದು ಸಹಜ ಪೌರತ್ವ, ಎರಡನೇದಾಗಿ ಸಹಜೀಕೃತ ಪೌರತ್ವ. ಏನ ಸಹಜ ಪೌರತ್ವ ಅಂದ್ರೆ ಜನನ ಸ್ಥಾನದ ಆಧಾರದ ಮೇಲೆ ಆ ಒಂದು ದೇಶದ ಅಥವಾ ರಾಜ್ಯದ ಪೌರನಾಗಿರುವಂಥದ್ದು. ಓಕೆನಾ, ಆ ರಾಜ್ಯದ ಪೌರತ್ವ ನೀಡಿಕೆ ನಿಯಮಗಳ ಆಚರಣೆಯಲ್ಲಿ ಇರುವುದು ಕಂಡು ಬರ್ತದೆ. ಒಂದು ರಾಜ್ಯದಲ್ಲಿ ವ್ಯಕ್ತಿಯೊಬ್ಬ ಜನನವಾದರೆ ಆತ ರಾಜ್ಯದ ಅಥವಾ ದೇಶದ ಪ್ರಜೆಯಾಗಿರ್ತಾನೆ, ಅದು ಸಹಜ ಪೌರತ್ವ. ಸಹಜೀಕೃತ ಪೌರತ್ವ, ಯಾವುದೇ ವ್ಯಕ್ತಿ ಸಹಜೀಕೃತ ಪೌರತ್ವ ಮೂಲಕವೂ ಕೂಡ ಪೌರತ್ವವನ್ನ ಪಡೆಯಬಹುದು, ಆತ ಆ ದೇಶದಲ್ಲಿ ಜನನವಾಗಿ ಇಲ್ಲದೆ ಇದ್ದರು. ಏನ ಸೊ ಯಾವುದೇ ದೇಶವು ವಿಧಿಸುವ ಕರಾರುಗಳು ಮತ್ತು ನಿಯಮಗಳನ್ನ ಪಾಲಿಸಿ ಆತ ದೇಶದಿಂದ ದೇಶಕ್ಕೆ ಆತ ಆ ದೇಶದ ಪೌರತ್ವವನ್ನ ಪಡೆಯಬಹುದು. ಈ ಕರಾರು ನಿಯಮಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಿಭಿನ್ನವಾಗಿರ್ತವೆ ಮಕ್ಕಳು. ಓಕೆನಾ, ಸಾಮಾನ್ಯವಾಗಿ ಇರುವಂತಹ ನಿಯಮಗಳು ಸಹಜೀಕೃತ ಪೌರತ್ವಕ್ಕೆ ಅಂತಂದ್ರೆ, ಮೊದಲನೇದಾಗಿ ವಾಸಸ್ಥಳದ ಮೇಲೆ, ಅಲ್ಲಿ ನೀವು ಜನನವಾಗಿರದೇ ಇದ್ರೂ ಕೂಡ ವಾಸಸ್ಥಳ ನಿರಂತರವಾಗಿ ವಾಸವಾಗಿದ್ದರೆ ಅದು ಆ ದೇಶದ ಪೌರತ್ವವನ್ನು ನಿಮಗೆ ಒದಗಿಸಿಕೊಡುತ್ತೆ. ಕೆಲವು ದೇಶಗಳು 5 ವರ್ಷ, ಕೆಲವು ದೇಶಗಳು 10 ವರ್ಷಗಳವರೆಗೆ ವಾಸಸ್ಥಳಕ್ಕೆ ನಿಯಮಗಳನ್ನ ಒದಗಿಸುತ್ತವೆ, ನಿರಂತರ. ಓಕೆನಾ. ಎರಡನೆಯದಾಗಿ ವಿವಾಹ. ಒಬ್ಬ ವ್ಯಕ್ತಿಯು ಮಹಿಳೆಯು ವಿದೇಶದ ಪುರುಷನೊಂದಿಗೆ ವಿವಾಹವಾದರೆ ಆ ಪತಿಯ ದೇಶದ ಪೌರತ್ವವನ್ನು ಪಡೆಯುವುದಕ್ಕೆ ಅರ್ಹಳಾಗಿರ್ತಾಳೆ. ಆದರೆ ಪತಿಯು ತನ್ನ ಹೆಂಡತಿಯ ದೇಶದ ಪೌರತ್ವವನ್ನು ಪಡೆಯುವುದಿಲ್ಲ. ಓಕೆ, ಜಪಾನ್ ಮತ್ತು ಕೆಲವು ದೇಶಗಳು ಪತಿಗೂ ಕೂಡ ಪೌರತ್ವವನ್ನ ಒದಗಿಸ್ತವೆ. ಇದು ವಿವಾಹದ ಮೂಲಕ ಪಡೆಯುವಂತ ಪೌರತ್ವ. ವಿದೇಶಿ ಸರ್ಕಾರಿ ಸೇವೆ, ಒಂದು ವೇಳೆ ವಿದೇಶದಲ್ಲಿ ಸರ್ಕಾರಿ ಸೇವೆಯಲ್ಲಿದ್ದರೆ ಆ ದೇಶದ ಪೌರತ್ವವನ್ನ ನೀವು ಪಡೆಯಬಹುದು. ಓಕೆನಾ. ಅದರಲ್ಲೂ ಕೂಡ ವಿದೇಶಿಯರ ದೇಶ ನಿಷ್ಠೆಯ ಮೇಲೆ ಸಂಶಯವಿರುವಂತಹ ಕೆಲವೊಂದು ರಾಷ್ಟ್ರಗಳು ಪೌರತ್ವವನ್ನ ಕೊಡುವುದಿಲ್ಲ, ರಾಜ್ಯ ಸೇವೆಗೆ ಸೇರಿಸಿಕೊಳ್ಳುವುದು ಇಲ್ಲ. ಓಕೆ. ನಾಲ್ಕನೆಯದಾಗಿ ಮನವಿಯ ಮೂಲಕ. ಯಾವುದೇ ವ್ಯಕ್ತಿಯು ಒಂದು ದೇಶದ ಪೌರತ್ವವನ್ನ ಪಡೆಯಬೇಕು ಅಂತ ಇಚ್ಛೆ ಇದ್ದರೆ ಆತ ಮನವಿಯ ಮೂಲಕ ಪೌರತ್ವವನ್ನ ಪಡೆಯಬಹುದು. ಅದಕ್ಕೆ ಕೆಲವೊಂದು ಕಂಡೀಷನ್ಸ್, ಕರಾರುಗಳಿರುತ್ತೆ. ಅದನ್ನ ಉತ್ತಮ ನಡತೆ ಮತ್ತು ಇತರ ಕರಾರುಗಳನ್ನ ಆತ ಪಾಲಿಸಬೇಕು. ಕೊನೆಯದಾಗಿ ಆಸ್ತಿ ಸಂಪಾದನೆ. ಒಂದು ದೇಶದಲ್ಲಿ ಆಸ್ತಿ ಸಂಪಾದನೆ ಮಾಡುವುದರ ಮೂಲಕ ಆತ ಆ ದೇಶದ ಪೌರತ್ವವನ್ನ ಪಡೆಯಬಹುದು. ಕೆಲವೊಂದು ದೇಶಗಳು ಈ ರೀತಿಯ ಪೌರತ್ವವನ್ನ ನೀಡುತ್ತವೆ ಮಕ್ಕಳೇ. ಉದಾಹರಣೆಗೆ ಮೆಕ್ಸಿಕೋ ದೇಶದಲ್ಲಿ ನೀವು ಆ ದೇಶದಲ್ಲಿ ಆಸ್ತಿಯನ್ನ ಹೊಂದಿದರೆ ಅಲ್ಲಿನ ಪೌರತ್ವವನ್ನ ಪಡೆಯಬಹುದು. ಈ ರೀತಿ ಸಹಜೀಕೃತ ಪೌರತ್ವದ 5 ಕಂಡೀಷನ್, ಕರಾರುಗಳು ಇವೆ. ಓಕೆ, ಥ್ಯಾಂಕ್ ಯು.